ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಹಿತ ಇತರರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂಬಿ ಪುರಾಣಿಕ್ ಹೇಳಿದ್ದಾರೆ. ಉಡುಪಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 23ರಂದು ಬೆಂಗಳೂರಿನ ವಿವಿಪುರಂನಲ್ಲಿರುವ ವಾಸವಿ ವಿದ್ಯಾನಿಕೇತನ ಸಭಾಂಗಣದಲ್ಲಿ ನಡೆದ ಸಂತ ಸಮಾವೇಶದಲ್ಲಿ ಪೇಜಾವರ ಶ್ರೀ ಸೇರಿದಂತೆ 50ಕ್ಕೂ ಹೆಚ್ಚು ಸಂತರು ಆಗಮಿಸಿದ್ರು. ಈ ಸಭೆಯಲ್ಲಿ ಪೇಜಾವರ ಶ್ರೀಗಳು ಆಡಿರುವ ಮಾತನ್ನ ತಿರುಚಿ ಪತ್ರಿಕೆಗಳು ಪ್ರಕಟಿಸಿವೆ. ಈ ಮೂಲಕ ಸಮಾಜ ಸ್ವಾಸ್ಥ್ಯವನ್ನ ಕೆಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಹಿಂಪ ಪ್ರಾಂತ ಕಾರ್ಯದರ್ಶಿ ಜಗನ್ನಾಥ ಶಾಸ್ತ್ರಿ, ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ಪ್ರಮುಖರಾದ ಪ್ರೇಮಾನಂದ್ ಶೆಟ್ಟಿ, ಬಸವರಾಜ್ ಉಪಸ್ಥಿತರಿದ್ದರು. 23/11/2024 ಬೆಂಗಳೂರಿನ ವಿವಿಪುರಂನ ವಾಸವಿ ವಿದ್ಯಾ ನಿವೇಶನ ಸಭಾಂಗಣದಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ನಾಡಿನ ವಿವಿಧ ಸಂತರು ಸೇರಿ ಚರ್ಚೆಯನ್ನು ಮಾಡಿದರು. ಬೇರೆ ಬೇರೆ ಭಾಗದಿಂದ ಬಂದ ಈ ಸಾಧುಗಳೆಲ್ಲ ಹೇಳಿದ್ದೇನು ಅಂತಂದರೆ, ಸಮಾಜವನ್ನು ಒಡೆಯುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ. ವಕ್ಫ್ ಬೋರ್ಡ್ನಿಂದ ಕೇವಲ ಕೃಷಿಕರಿಗೆ, ಬಾಕಿ ಭೂಮಾಲಕರಿಗೆ ಮಾತ್ರ ಅಲ್ಲ, ನಮ್ಮ ದೇವಸ್ಥಾನಗಳಿಗೆ, ಮಂದಿರಗಳಿಗೆ, ಮಠಗಳಿಗೆ ಎಲ್ಲ ಹಾನಿ ಆಗ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಆ ರೀತಿಯಲ್ಲಿ ಚರ್ಚೆ ಎಲ್ಲ ಮಾಡಿ ಒಂದು ಮನವಿಯನ್ನು ತಯಾರು ಮಾಡಿ, ಆ ಮನವಿಯಲ್ಲಿ ಬೇರೆ ಮುಖ್ಯವಾಗಿ ನಮ್ಮ ಸಂವಿಧಾನದ ಬಗ್ಗೆ ಏನೂ ಹೇಳಿಲ್ಲ. ಸಂವಿಧಾನದ ಬಾಹಿರವಾದಂಥ ಚಟುವಟಿಕೆ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳಿದರು ಹೊರತು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಅಂತ ಎಲ್ಲಿಯೂ ಹೇಳಿ. ಸ್ವಾಮೀಜಿಯವರ ಹೇಳಿಕೆಯನ್ನು ತಿರುಚಿ ಸಮಾಜದ ಸಾಮರಸ್ಯವನ್ನು ಕೆಡಿಸುವಂತಹ ಅನೇಕವಾದಂತಹ ಹೇಳಿಕೆಗಳನ್ನು ಬೇರೆ ಬೇರೆಯವರು ಕೊಟ್ಟರು. ಅವರು ಹೇಳಿಕೆಯನ್ನು ತಿರುಚಿಕೊಟ್ರು. ಕೆಲವರು ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನಿಂದನೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಕೇವಲ ಸ್ವಾಮೀಜಿಗಳಿಗೆ ಮಾತ್ರ ಅಲ್ಲ, ನಮ್ಮೆಲ್ಲ ಹಿಂದೂ ಸಮಾಜದ ನಮ್ಮೆಲ್ಲ ಭಕ್ತರಿಗೆ ಭಾವನೆಗಳನ್ನು ಉಂಟಾಗುತ್ತೆ. ಅದಕ್ಕೆ ನಾನು ತೀವ್ರವಾಗಿ ವಿಶ್ವ ಹಿಂದೂ ಪರಿಷತ್ತು ಖಂಡನೆ ಮಾಡಿದೆ.